ದಲ್ಲಿ ಬೀಡಿ ಕಟ್ಟುತ್ತಿದ್ದವರು ಸುಮಾರು 45 ವರ್ಷ ವಯಸ್ಸಿನ ಇವರು ಪತ್ನಿ 3 ಮಕ್ಕಳನ್ನು ಹೊಂದಿರುವ ಕಡು ಬಡತನದ ಸಂಸಾರದ ವ್ಯಕ್ತಿ. ಕಳೆದ 30 ವರ್ಷಗಳಿಂದ ಹಂಪನಕಟ್ಟೆಯ ಬಸ್ ನಿಲ್ದಾಣದಲ್ಲಿ ಕಿತ್ತಳೆ ಹಣ್ಣನ್ನು ಮಾರಾಟ ಮಾಡುತ್ತಾ ಇದರ ಮೂಲಕವೇ ತಮ್ಮ ಸಂಸಾರದ ರಥ ಸಾಗಿಸುತ್ತಿದ್ದವರು. ಇವರೊಬ್ಬ ಅಕ್ಷರ ಯೋಗಿ. ತನ್ನಲ್ಲಿ ಅಕ್ಷರ ಜ್ಞಾನವಿಲ್ಲದಿದ್ದರೂ ಇತರರಿಗೆ ಅಕ್ಷರ ತುಂಬಿಸಿಕೊಡುವ ಅಕ್ಷಯ ಪಾತ್ರೆ ಹಾಜಬ್ಬರವರು. ತಮ್ಮ ಗ್ರಾಮದ ಹರೇಕಳದ ನ್ಯೂ ಪಡಪಿನಲ್ಲಿ ಸರ್ಕಾರಿ ಶಾಲೆಗಾಗಿ ಅನಿರಿತ ಶ್ರಮ ವಹಿಸಿದವರು ಇವರು. ಪ್ರಾರಂಭದಲ್ಲಿ ತಮ್ಮ ಗ್ರಾಮದಲ್ಲಿ ಮದ್ರಸಾ ಶಿಕ್ಷಣಕ್ಕಾಗಿ ಹೋರಾಟ ನಡೆಸಿ ಯಶಸ್ವಿಯಾದ ಹಾಜಬ್ಬರವರು ಗ್ರಾಮಕ್ಕೊಂದು ಸರ್ಕಾರಿ ಶಾಲೆಗಾಗಿ ನಿರಂತರ ಹೋರಾಟ ನಡೆಸಿದವರು. ಇವರ ನಿರಂತರ ಪ್ರಯತ್ನದ ಫಲವಾಗಿ 2004 ಇಸವಿಯಲ್ಲಿ ಜಿಲ್ಲಾ ಪಂಚಾಯತ್ನ ವತಿಯಿಂದ ಶಾಲೆ ಮಂಜೂರಾಯಿತು. ಕೇವಲ 28 ಮಕ್ಕಳಿಂದ ಪ್ರಾರಂಭವಾದ ಶಾಲೆ ಇದೀಗ 323 ಮಕ್ಕಳನ್ನು ಹೊಂದಿದ್ದು 1 ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಪ್ರಸ್ತುತ 11 ಜನ ಶಿಕ್ಷಕರು ಬೋಧಿಸುತ್ತಿದ್ದಾರೆ. ಕಳೆದ 9 ವರ್ಷಗಳಿಂದ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಸಹ ಶಾಲೆಯ ಕೆಲಸಗಳಿಗಾಗಿ, ಸರ್ಕಾರ ಕೆಲಸಗಳಿಗೆ, ಇತರ ಕೆಲಸಗಳಿಂದ ತಮ್ಮ ಕಿತ್ತಳೆಯ ದುಡಿಮೆಯ ಹಣವನ್ನು ವ್ಯಯಿಸುತ್ತಾರೆ ವಿನಃ ಶಾಲೆಯ ಸಮಿತಿಯ ಹಣವನ್ನು ಮುಟ್ಟುವುದಿಲ್ಲ. ಇವರೊಂದು ಪ್ರಚಾರಕ್ಕಾಗಿ ಹಂಬಲಿಸಿದವರಲ್ಲ. ಇವರ ನಿಸ್ವಾರ್ಥ ಸೇವೆಯನ್ನು ಮನಗಂಡು ಹಲವಾರು ದಾನಿಗಳು ಸಹಾಯ ಮಾಡುತ್ತಿದ್ದಾರೆ. ಆದರೆ ತಮ್ಮ ಸ್ವಂತ ದುಡಿಮೆ ಹಣ ಸೇರಿದಂತೆ ಸಾರ್ವಜನಿಕ ಹಣವನ್ನು ಶಾಲೆಯ ಅಭಿವೃದ್ಧಿಗಾಗಿ ವಹಿಸುತ್ತಿರುವರೇ ವಿನಃ ಸ್ವಂತ ಉಪಯೋಗಕ್ಕಾಗಿ ಎಂದೂ ಖರ್ಚು ಮಾಡಿದವರಲ್ಲ.